6 ವರ್ಷ 6 ವರ್ಷ ಆಯ್ತು. ನಾನು ಅಮ್ಮನ್ ನಂಬ್ತಾ ಇರ್ಲಿಲ್ಲ ಅವಾಗ. ಆಕಾಶಕ್ತಿ ಹೋಗ್ತಾ ಇದ್ರು, ಅವ್ರು ಹೇಳರು ಅಯ್ಯೋ ಎಲ್ಲ ಸುಮ್ನೆ. ನನ್ಗೆ ಅವಾಗ ಏನ್ ಅಷ್ಟೊಂದು ಇದಿರ್ಲಿಲ್ಲ. ಅಯ್ಯೋ ನಾನ್ ಬರಲ್ಲ, ನನ್ಗೆ ಇದೇನ್ ಇದಿಲ್ಲ ಅಂತ ಹೇಳಿದ್ರು. ಅವಾಗ ನಾವ್ ಯಜಮಾನ್ರಿಗೆ ಹುಷಾರ್ ತಪ್ತು. ಅವಾಗ ಆಕಾಶಕ್ತಿ ನಾನು ಏನ್ ಮಾಡ್ಲಿ ಈ ತರ ಆಗಿದೆ ಅಂತ ಹೇಳಿದಾಗ ಆಕಾಶಕ್ತಿ ಹೇಳಿದ್ರು, ಇಲ್ಲ ಒಳ್ಳೇದಾಗುತ್ತೆ, ನಾನು ಅಮ್ಮನ ಹತ್ರ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ ಹೋದ್ರು. ಇವ್ರು ಸುಮ್ನೆ ಇದ್ ಮಾಡ್ತಾರೆ, ಇದೆಲ್ಲ ನಂಬಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡೆ. ಅಲ್ಲಿ ಅನ್ಕೊಂಡ್ ಬಂದ್ಮೇಲೆ ನೀನ್ ಅನ್ಕೊಂಡ್ ಬಾ ಅಂತ ಅಲ್ಲಿ ಹೋದ್ರೆ ಅಮ್ಮ ಸಿಗ್ಲಿಲ್ಲ ನನ್ಗೆ. ಬಂದಾಗ ಅಮ್ಮ ಹೇಳಿದ್ರು, ನನ್ಗೆ ಅವತ್ತು ತುಂಬಾ ನೋವಲ್ಲಿ ಇದ್ದೆ, ಮಾತ್ರ ತುಂಬಾ ನೋವಿತ್ತು ನನ್ಗೆ. ಆಮೇಲೆ ಅವ್ರೇ ಕರ್ದು ನನ್ಗೆ ಹೇಳಿದ್ರು, ನಿನ್ಗೆ ಈ ತರ ಕಷ್ಟ ಇದೆ, ಈ ತರ ಅನ್ಕೊಂಡಿದ್ಯಾ, ನನ್ ಪರಿಸ್ಥಿತಿ ತುಂಬಾ ಇದ್ರಲ್ಲಿ ಇತ್ತು. ಅಂದ್ರೆ ನೀವ್ ಹೇಳಿಲ್ಲ ಅಂದ್ರೂ ಅವ್ರೇ ಹೇಳಿದ್ರು ನನ್ಗೆ, ಅಮ್ಮನೇ ಹೇಳಿದ್ರು, ಇಲ್ಲ ನೀನ್ ಈ ತರ ಇದೀಯಾ ಅಂದ್ರೆ ನನ್ಗೆ ಬದ್ಕ ಆಸೆನೂ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಆಗ ಇಲ್ಲ ನೀನ್ ತುಂಬಾ ಮುಂದೆ ಹೋಗ್ತೀಯಾ, ಚೆನ್ನಾಗ್ ಆಗ್ತೀಯಾ, ನೀನ್ ಸೋಲಲ್ಲ ಗೆಲ್ತೀಯಾ ಅಂತ ಧೈರ್ಯ ತುಂಬಿದ್ರು. ಹಲೋ, ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಮತ್ತೊಮ್ಮೆ ಅನಿಕೇತನದ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಭಕ್ತಿ ಭಾವದ ಪರಾಕಾಷ್ಠೆಯಲ್ಲಿದ್ದೀವಿ. ನಾನಿವತ್ತು ಶಕ್ತಿ ಅಮ್ಮಂದಿರ ಜೊತೆ ಇದ್ದೇನೆ. ಓಂ ಶಕ್ತಿ ಅಮ್ಮಂದಿರ ಜೊತೆ ಒಂದ್ಸಲ ಹೇಳೋಣ, ಓಂ ಶಕ್ತಿ ಪರಾಶಕ್ತಿ. ಸೊ ಈ ಓಂ ಶಕ್ತಿ ಪರಾಶಕ್ತಿ ಅನ್ನೋ ಈ ಮಾತು ಕೇಳ್ತಾ ಇದ್ರೇನೆ ಒಂಥರ ಮೈ ನವಿರೇಳ್ಸೋ ತರ ಆಗ್ತಾ ಇದೆ. ಇವತ್ತು ನನಗೆ ಸಿಕ್ಕಿರೋ ಅದೃಷ್ಟ ಏನು ಅಂತಂದ್ರೆ ಓಂ ಶಕ್ತಿ ಅಮ್ಮಂದಿರ ಜೊತೆ ಮಾತಾಡುವಂತಹ ಸುದಿನ. ಸೊ ತಡ ಮಾಡೋದು ಬೇಡ, ಓಂ ಶಕ್ತಿ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ, ಮತ್ತಷ್ಟು ತಿಳ್ಕೊಳ್ಳೋಣ. ಶಕ್ತಿ ನಮಸ್ಕಾರ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನ್ ಬೆಂಗಳೂರವಳೆ, ಆದ್ರೂ ನನ್ಗೆ ಓಂ ಶಕ್ತಿಗೆ ಹೋಗ್ತಾರೆ, ಈ ತರ ಒಂದ್ ದೇವ್ರಿದೆ ಅನ್ನೋದು ಅಷ್ಟೇ ಗೊತ್ತು. ಬಟ್ ಅದ್ರದ್ದು ಮಹತ್ವ ಅಥವಾ ಯಾಕೆ ಇಷ್ಟು ಶ್ರದ್ಧೆಯಿಂದ ನೀವೆಲ್ರೂ ಪೂಜೆ ಮಾಡಿದ್ ನೋಡ್ದೆ, ಅದು ಮೊದಲನೇದಾಗಿ ಏನನ್ಸುತ್ತೆ, ಒಂದ್ ಮೆಕ್ಯಾನಿಕಲ್ ಆಗಿ ನೋಡ್ತಿದ್ದು ಹೋಗ್ತಾ 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 ನನ್ ಮೇಲೆ ಏನೋ ಶಕ್ತಿ ಬರ್ತಿದ್ಯೇನೋ ಅನ್ನೋಷ್ಟು ಅದ್ರಲ್ಲಿ ಮುಳುಗೋಗಿದ್ದೆ ನಾನು. ಮತ್ತೆ ಲಿಟ್ರಲಿ ಮೈಯೆಲ್ಲ ಒಂಥರ ಜುಮ್ ಅನ್ನೋ ಫೀಲಿಂಗ್ ಕೊಡ್ತಾ ಇತ್ತು. ಇಷ್ಟು ನೀವು ಭಕ್ತಿ ಪರಾಕಾಷ್ಠೆಯಲ್ಲಿ ಇದ್ದೀರಾ ಅಂತಂದ್ರೆ ಅದು ನಿಜವಾಗ್ಲೂ ಯಾವ ಪ್ರೇರಣೆ ನಿಮ್ಗೆ ಅಂತ ಹೇಳ್ಬೋದಾ ನೀವ್ ಇದ್ರ ಬಗ್ಗೆ? ನಮಗೂ ನಮ್ಮ ಮನೇಲಿ ನಮ್ಮ ಅಕ್ಕ ಅವ್ರು ಹೋಗ್ತಾ ಇದ್ರು, ಅದ್ರ ಬಗ್ಗೆ ನಂಗೂ ಅಷ್ಟು ಗೊತ್ತಿರ್ಲಿಲ್ಲ. ನಾನು ಹೋಗಕ್ ಮನ್ಸೆ ಮಾಡಿರ್ಲಿಲ್ಲ. ಅಯ್ಯೋ ಏನೋ ಹೋಗ್ತಾರ ಬಿಡಿ, ಅವ್ರು ಯಾವಾಗ್ಲೂ ಕರಿತಾ ಇರೋರು, ನನ್ ಹೋಗೋ ಮನ್ಸೆ ಮಾಡಿರ್ಲಿಲ್ಲ. ಆಮೇಲೆ ಒಂದ್ಸರಿ ಹಿಂಗೆ ಅಮ್ಮ ಬಂದೆ ಹೇಳಿದ್ರು, ಯಾಕೆ ಬರ್ಬೇಕು ಅನ್ಸುತ್ತೆ ಆದ್ರೂ ಅಯ್ಯೋ ಅಂತ ಯಾಕೆ ಅಂದ್ರೆ ನಿಮ್ ಕನ್ಸಲ್ಲಿ ಏನಾದ್ರು ಪ್ರೇರಣೆ? ಇಲ್ಲ, ಹಿಂಗೆ ಈ ಪೂಜೆಗೆ ಹೋಗಿದ್ದಾಗ ಪೂಜೆಲಿ ಬಂದ್ ಹೇಳಿದ್ದು, ಯಾಕೆ ಎಲ್ರು ಕರೆದ್ರು ಬರೋ ಮನ್ಸು ಯಾಕಿದ ನಿಮಗೆ ಅಂತ ಹೇಳಿ. ಆಮೇಲಿಂದ ನನ್ ಒಂದ್ ಮನ್ಸು ಬಂದು ನಂಗೆಲ್ಲ ಸಮಾಧಾನ ಇದೆ ಅಂದಾಗ ಬರ್ತೀನಿ ಅಂತ ನಾನು. ಅದ್ರ ನೆಕ್ಸ್ಟ್ ಇಯರ್ ಇಂದಾನೆ ನನ್ಗೆಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಬಂತು. ನೀವ್ ಯಾಕಂದ್ರೆ ಓಂ ಶಕ್ತಿ ಅಂತ ಹೇಳ್ಬೇಕಾರೆ ಕೇಳ್ತಿದ್ದೆ, ಅದು ಇವಾಗ ಎಷ್ಟು ಸ್ಲೋ ಮಾತಾಡ್ತಿದ್ರು ಅಲ್ಲಿ ಅಷ್ಟೇ ದೊಡ್ಡ ಎನರ್ಜಿ ಇತ್ತು ನಿಮ್ಗೆ. ಹಾಗೆ ಹೋದಾಗಿಂದ ಮನೆ ಮನ್ಸು ಎಲ್ಲ ಒಂದು ಹತೋಟಿಲಿದೆ. ಯಾಕಳದು ಏನಾಯ್ತು ಅಂತ ಹೇಳ್ತಾ ಇದ್ದೀರಾ? ಏನ್ ಹೇಳಮ್ಮ? ಏನ್ ಕಮ್ಮಿ ಆಗದ್ ನಿಂಗೆ ಹೇಳು.
ಮತ್ತೊಬ್ರು ಶಕ್ತಿ ನಮ್ ಜೊತೆ ಇದಾರೆ, ನಿಮ್ ಹೆಸರು ತಿಳ್ಕೊಂಡ್ಬೋದಾ? ಶಕುಂತಲ. ಶಕುಂತಲ ಅವರು ನೋಡೋದಿಕ್ಕೆ ಎಷ್ಟು ಸೌಮ್ಯ ಸ್ವಭಾವದಲ್ಲಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ನೀವು ಶಕ್ತಿ ಪೂಜೆ ಮಾಡ್ಬೇಕಾದ್ರೆ ನೀವು ಯಾವ ರೀತಿ ಆ ಒಂದು ಆವಾಹನೆಯನ್ನ ಪಡ್ಕೊಂಡಿದ್ರಿ ಅಂತ ಅನ್ಬಿಟ್ಟು. ಅದೇನಾದ್ರು ನಿಮಗ್ ಗೊತ್ತಿದ್ಯಾ? ನಿಮ್ಗೆ ಯಾವ ತರ ಆಯ್ತು, ಹೇಗಾಯ್ತು ಅನುಭವ? ನನ್ ಕೆಳಗಡೆ ಮಲಗಿದ್ರೆ ಸುಸ್ತಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಇದು ದೇವಿಯ ಮಹಿಮೆ ಅಂತ ಹೇಳ್ಬೋದು. ಖಂಡಿತ. ನೀವೆಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? 6 ವರ್ಷ 6 ವರ್ಷ ಆಯ್ತು. ನಾನು ಅಮ್ಮನ್ ನಂಬ್ತಾ ಇರ್ಲಿಲ್ಲ ಅವಾಗ. ಅಕ್ಕಶಕ್ತಿ ಹೋಗ್ತಾ ಇದ್ರು, ಅವ್ರು ಹೇಳರು ಅಯ್ಯೋ ಎಲ್ಲ ಸುಮ್ನೆ. ನನ್ಗೆ ಅವಾಗ ಏನ್ ಅಷ್ಟೊಂದು ಇದಿರ್ಲಿಲ್ಲ. ಅಯ್ಯೋ ನಾನ್ ಬರಲ್ಲ, ನನ್ಗೆ ಇದೇನ್ ಇದಿಲ್ಲ ಅಂತ ಹೇಳಿದ್ರು. ಅವಾಗ ನಾವ್ ಯಜಮಾನ್ರಿಗೆ ಹುಷಾರ್ ತಪ್ತು. ಅವಾಗ ಅಕ್ಕಶಕ್ತಿ ನಾನು ಏನ್ ಮಾಡ್ಲಿ ಈ ತರ ಆಗಿದೆ ಅಂತ ಹೇಳಿದಾಗ ಅಕ್ಕಶಕ್ತಿ ಹೇಳಿದ್ರು, ಇಲ್ಲ ಒಳ್ಳೇದಾಗುತ್ತೆ, ನಾನು ಅಮ್ಮನ ಹತ್ರ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ ಹೋದ್ರು. ಇವ್ರು ಸುಮ್ನೆ ಇದ್ ಮಾಡ್ತಾರೆ, ಇದೆಲ್ಲ ನಂಬಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡೆ. ಅಲ್ಲಿ ಅನ್ಕೊಂಡ್ ಬಂದ್ಮೇಲೆ ಅನ್ಕೊಂಡ್ ಬಾ ಅಂತ ಅಲ್ಲಿ ಹೋದ್ರೆ ಅಮ್ಮ ಸಿಗ್ಲಿಲ್ಲ ನನ್ಗೆ. ಅದ್ರ ದರ್ಶನ ಆಗಿಲ್ಲ. ಇಲ್ಲಿ ಒಬ್ರು ಯಾರ ಹೇಳ್ತಾರೆ ಅಂತ ಹೇಳಿದ್ರು. ಅಲ್ಲಿ ಹೋದ್ರು. ಅವಾಗ ಅಕ್ಕಶಕ್ತಿ ಅಂದ್ರು ಮನೇಲಿ ಪೂಜೆ ಮಾಡ್ಬಿಟ್ಟು ನಿನ್ಸ್ಕೊ ಒಳ್ಳೇದಾಗುತ್ತೆ. ಅದ್ ಅನ್ಕೊಂಡ್ಮೇಲೆ ನಮ್ ಯಜಮಾನ್ರಿಗೆ ಒಳ್ಳೇದಾಯ್ತು, ಹುಷಾರಾಯ್ತು. ಏನು ಅವ್ರು ತುಂಬಾ ಒಳ್ಳೇದಾದ್ಮೇಲೆ ನಾನು ಆಮೇಲೆ ಹೋಗಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ಗೂ ಎಲ್ಲಾ ಕಷ್ಟಗಳು ಪರಿಹಾರ ಆಗಕ್ ಸ್ಟಾರ್ಟ್ ಆಗ್ತು. ಇವಾಗ ಏನಂದ್ರೆ ನನ್ಗಿರ ಕಷ್ಟ ಎಲ್ರ ಜೀವನದಲ್ಲೂ ಇರುತ್ತೆ. ಆದ್ರೆ ದೇವಿ ಹೇಗ್ ಕೈ ಹಿಡಿತಾ ಇದ್ದಾಳೆ ಅನ್ನೋದು ನಂಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಅಮ್ಮ ನೆನ್ಸ್ಕೊಂಡ್ರೆ ನನ್ಗೆ ಏನೋ ಒಂಥರ ಧೈರ್ಯ ಬರುತ್ತೆ. ನನ್ಗೆ ತುಂಬಾ ಧೈರ್ಯ. ಯಾಕಂತಂದ್ರೆ ನಿಮ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಮೃದು ಸ್ವಭಾವ ಇದ್ದೀರಾ ಅಂತ ಅನ್ಬಿಟ್ಟು. ನಿಮ್ಮಲ್ಲಿ ಇಷ್ಟು ಗಟ್ಟಿತನನ ತುಂಬೋದಿಕ್ಕೆ ನನಗೆ ಅಮ್ಮನೇ ತುಂಬಿದ್ದು. ಅಕ್ಕ ಮನೆಗೆ ನೆಕ್ಸ್ಟ್ ಟೈಮ್ 30 ವರ್ಷ ಬಂದಾಗ ಅಮ್ಮ ಹೇಳಿದ್ರು. ನನ್ಗೆ ಅವತ್ತು ತುಂಬಾ ನೋವಲ್ಲಿ ಇದ್ದೆ, ಮಾತ್ರ ತುಂಬಾ ನೋವಿತ್ತು ನನ್ಗೆ. ಆಗ ಅವ್ರೇ ಕರೆದು ನನ್ಗೆ ಹೇಳೋ ಪರಿಸ್ಥಿತಿ ಇರ್ಲಿಲ್ಲ. ಪ್ರೇರೇಪಣೆ ಅದೇ ಆಗಿದೆ ಅವ್ರ ಕಡೆಯಿಂದ. ಅಕ್ಕ ಇದ್ ಮಾಡಿದ್ರು. ಅದಾದ್ಮೇಲೆ ಅವ್ರೇ ಕರೆದು ನನ್ಗೆ ಹೇಳಿದ್ರು, ನಿನ್ಗೆ ಈ ತರ ಕಷ್ಟ ಇದೆ, ಈ ತರ ಅನ್ಕೊಂಡಿದ್ಯಾ, ನನ್ ಪರಿಸ್ಥಿತಿ ತುಂಬಾ ಇದ್ರಲ್ಲಿ. ಅಂದ್ರೆ ನೀವ್ ಹೇಳಿಲ್ಲ ಅಂದ್ರೆ ಅವ್ರೇ ಹೇಳಿದ್ರು ನನ್ಗೆ. ಅಮ್ಮನೇ ಹೇಳಿದ್ರು, ಇಲ್ಲ ನೀನ್ ಈ ತರ ಇದೀಯಾ ಅಂದ್ರೆ ನನ್ಗೆ ಬದುಕ ಆಸೆನೂ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಆಗ ಇಲ್ಲ ನೀನ್ ತುಂಬಾ ಮುಂದೆ ಹೋಗ್ತೀಯಾ, ಚೆನ್ನಾಗ್ ಆಗ್ತೀಯಾ, ನೀನ್ ಸೋಲಲ್ಲ ಗೆಲ್ತೀಯಾ ಅಂತ ಧೈರ್ಯ ತುಂಬಿದ್ರು. ಆ ಧೈರ್ಯ ನನ್ಗಿನ್ನ ಇದೆ, ಒಳ್ಳೇದಾಗುತ್ತೆ, ಆಗ್ತಾನೆ ಇದ್ದೆ. ಅಮ್ಮ ಒಳ್ಳೇದ್ ಮಾಡ್ತಾ ಇದಾರೆ. ಸೊ ಅಂತ ಗಟ್ಟಿತನ ನಿಮ್ಗೆ ದೇವಿಯಿಂದ ಸಿಕ್ಕಿದೆ ಅಂತ ಹೇಳಿದ. ಅಮ್ಮನೇ ನಂಗೆ ಧೈರ್ಯ ಕೊಟ್ಟಿದ್ದು. ನಂಗೆ ಧೈರ್ಯ ಅನ್ನೋದು ಇಷ್ಟೊಂದ್ ಧೈರ್ಯ ಅನ್ನೋದು ನನ್ಗೆ ಇರ್ಲಿಲ್ಲ. ಆದ್ರೆ ಅಮ್ಮ ನಂಗೆ ತುಂಬಾ ಧೈರ್ಯ ಕೊಟ್ಟಿದ್ದು. ನೀವು ನಿಮ್ ಮಗಳು ಇಬ್ರು ಹೋಗ್ತಿರಲ್ಲ, ಅವರು ನಿಮ್ ಜೊತೆ ಅವ್ರಿಗೆ 5 ವರ್ಷ, 5ನೇ ವರ್ಷ. 5ನೇ ವರ್ಷ. ಇಲ್ಲಿ ಹೇಳಕಣ ಹೇಳಮ್ಮ, ನಿನ್ ಮಗಳನ್ನೆಲ್ಲ ಬಿಟ್ಬಿಡ. ನಾನು ಬರ್ಬೇಕು ಅಂತ ಹಠ ಮಾಡಿ ಕರೆಸ್ತಲ್ಲ. ಮತ್ತೆ ಈಗ ನಾವ್ ಯಾರು ಇರಲ್ಲಮ್ಮ, ನಾನು ನನ್ ಕೈಲಂತ ಆಗಲ್ಲ. ಆಮೇಲೆ ನನ್ ಮಗ ಎದ್ಕೊಂಡು ಮನೇಲಿ ಅವನ ಬಂದಿಲ್ಲ. ಸಮಾಧಾನ ಆಯ್ತಮ್ಮ, ಸಮಾಧಾನ ಆಯ್ತು ಮಗಳೇ, ಅದಕ್ಕೆ ಬಂದೆ. ಎಲ್ಲ ಬರ್ಬೇಡ ನನ್ ಮಗಳ ಮೇಲೆ ಅಂತಾರೆ. ಹೌದು, ಈಗ ಚೆನ್ನಾಗಿ ಮಗಳು ಹುಷಾರಾಗಿದ್ದಾಳ. 3 ದಿನಕ್ಕೆ ಎತ್ಕೊಂಡು ಹೋಗಕ್ ನಾನು. ವಾ ಏನ್ ಇಟ್ಟಿದ್ಯಾ? ಅಲ್ಲಿ ಅವ್ರ ಅಮ್ಮ ಹೇಳೋದ್ ಕೇಳ್ತಾ ಇಲ್ವಾ? ಮಗಳು ಏನು ಇದ್ರಲ್ಲಿ ಇರ್ತಾಳೆ ಅಂತ ತಿರ್ಗಾ ಅದು ಹೇಳ್ತೀಯಲ್ಲಮ್ಮ.
ನಾವು ಬರೋವರೆಗೂ ಚೆನ್ನಾಗಿರ್ಬೇಕಷ್ಟೇ, ನಾವ್ ಯಾರು ಇರಲ್ಲ. ಅದೇ ಕೇಳ್ಕೊಳ್ಳೋದು ನಾವ್ ಯಾರು ಇರಲ್ಲ. ನನ್ ತಮ್ಮ ಎದ್ರುಕೊಂಡಿದ್ದಾನೆ. ಮೇಲ್ ಬಂದ್ರಿ ಅಲ್ಲ, ಈಗ ಅಷ್ಟೊತ್ತಿಂದ ಕಾಲ್ ನೋವು ನನ್ ಕೈಲಿ ಆಯ್ತಾ ಇಲ್ಲ, ಜ್ವರ ಬಂದದೆ ಅಂತ ಇದ್ರಲ್ಲ, ಏನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರಿ? ಕಾಲ್ದು ನಮ್ದಲ್ಲ ಮಗಳೇ, ನಿಂದಲ್ಲ, ಕಾಲ್ದು ಮೈಬಾರ ಎಲ್ಲ ಅವತ್ತಿಂದ ನಂಗೆ ಬಂದಾಗಿಂದ ಕಡಿಮೆ ಮಾಡಿದೀನಲ್ಲ. ಆಯ್ತು, ಏನ್ ಮಾಡಿದ್ಯೋ ಏನೋ ಅದೆಲ್ಲ ನಿನಗ್ ಸೇರಿದ್ದೆ, ನಮ್ಗಂತೂ ಗೊತ್ತಿಲ್ಲ. ಅದೇನ್ ಮಾಡ್ತೀಯ ಮಾಡು. ಆಯ್ತು, ಈಗೇನು ಆಯ್ತಲ್ಲ, ಇನ್ನೇನ್ ಬೇಕು? ಇನ್ನೇನ್ ಹೇಳ್ಬೇಕು ಹೇಳ್ಬಿಡು ಅವ್ರಿಗೆ. ಅವ್ರಿಗೇನ್ ಧೈರ್ಯ ಹೇಳ್ರಿ, ಬೆಳಗ್ಗೆಯಿಂದ ಅವಳು ಇದ್ ಮಾಡ್ತಾರ ಕೇಳ್ಬೇಕು ಅಂತ ಧೈರ್ಯ ಹೇಳ್ರಿ. ಹೊಸ ಮನೆ ಬಂದಿನಿ, ಏನು ಎತ್ತಲೋನು ಭಯ ಅವ್ರಿಗೆ. ಯಾಕೆ ಮಗಳು ಹೇಳ್ಬೇಕತ್ಯ? ಎಲ್ಲ ಒಳ್ಳೇದಾಗುತ್ತಮ್ಮ. ನಾನು ಒಳ್ಳೇದ್ ಮಾಡ್ತಾ ಇಲ್ವಾ ನಿಮ್ಗೆ ಬಂದಾಗಿಂದ? ಮಾಡ್ತಾ ಇದ್ದೀಯಮ್ಮ, ಇಲ್ಲ ಅಂತ ಹೇಳಿಲ್ಲ. ಈ ಮನೆಗೆ ಬಂದಿದ್ದೀನಿ, ಏನೋ ನನಗೂ ಗೊತ್ತಿಲ್ಲ. ಕರ್ಪೂರ ನಂಬಿದ್ದೀನಮ್ಮ. ನಾನು ಅನ್ನ ಮಾಡ್ಕೊಂಡು ಹೋಗು. ಮಾಡ್ತಾ ಇದ್ದೀನಲ್ಲಮ್ಮ, ನಾನು ಯಾವ್ದು ಬಿಟ್ಟಿಲ್ವಲ್ಲ. ದಿನ ಬೆಳಗ್ಗೆ ನಿನ್ನೆ ನೆನೀತಾ ಇರ್ತೀನಿ. ಎಲ್ಲ ಒಳ್ಳೇದಾಗುತ್ತೆ. ನಂಗೆ ಒಳ್ಳೇದ್ ಮಾಡ್ತಾವ್ರೆ ಅಂತ ಹೇಳ್ತಾವ್ರಲ್ಲ. ಪುಟ್ಟ ಶಕ್ತಿ ಜೊತೆ ಇದ್ದೀನಿ. ಪುಟ್ಟ ಶಕ್ತಿ ಅಂತಂದ್ರೆ ಒಬ್ಬ ಯುವತಿ ಅಮ್ಮನ ಮೇಲೆ ಒಲವನ್ನ ತೋರಿಸಿ ಅಮ್ಮನ ಶಕ್ತಿಗೆ ತಾನು ತನ್ನ ಭಕ್ತಿಯನ್ನ ಒಡ್ಡಿದ್ದಾಳೆ. ನಿಮ್ ಸಾಮಾನ್ಯವಾಗಿ ನೋಡ್ಬೋದು, ಇವತ್ತಿನ ಯುವಜನತೆ ಅದು ಇದು ಮೊಬೈಲ್ ಫೋನ್ಸ್ ಹಾಗೆ ಹೀಗೆ ಅಂತ ಡೈವರ್ಟ್ ಆಗುವಂತಹ ಕಾಲದಲ್ಲಿ ಅಫ್ಕೋರ್ಸ್ ಡೈವರ್ಷನ್ಸ್ ಇರಬಹುದು, ಅದ್ರ ಜೊತೆಗೆ ಭಕ್ತಿ ಕೂಡ ಇಂಪಾರ್ಟೆಂಟ್ ಅನ್ನೋ ಒಂದು ನಿಲುವನ್ನ ಪಡ್ಕೊಂಡಿದ್ದಾರೆ. ನಿಮ್ ಹೆಸರು? ವರ್ಷ. ಸೊ ವರ್ಷಾ ಶಕ್ತಿ ಅವರೇ, ನಿಮಗೆ ಈ ಅಂದ್ರೆ ಮಾಮೂಲಿ ಅಮ್ಮ ಎಲ್ಲ ಹೋಗ್ತಾರೆ, ಅಕ್ಕಪಕ್ಕದ ಮನೆಯವರೆಲ್ಲ ಹೋಗ್ತಾರೆ, ನಿಮಗೂ ವಯಸ್ಸಾದ್ಮೇಲೆ ಹೋಗ್ಬೋದಾಗಿತ್ತು, ಇವಾಗ್ಲೇ ಯಾಕೆ ಓಂ ಶಕ್ತಿ ಈಗ್ಲೇ ಹೋಗ್ಬೇಕು ಅಂತ ಯಾಕೆ ಅನಿಸ್ತು? ಈಗ್ಲೇ ಅಲ್ಲ, ನಾನು ಇದು ಹಾಕಿ 7ನೇ ವರ್ಷ. ಇದು 7ನೇ ವರ್ಷ? ಓಕೆ. ವರ್ಷ ಅವರು 7 ವರ್ಷ ಹೋಗಿದ್ದಾರೆ, ಇದು 7ನೇ ವರ್ಷ ಅಂತೆ ವರ್ಷ ಶಕ್ತಿ ಅವರು. ಅವಾಗ ಮಮ್ಮಿ ಶಕ್ತಿ ಅವರೇ ಕರ್ಕೊಂಡ್ ಹೋಗಿದ್ದ ಅವಾಗಿಂದನು. ಅದು ಹೋಗ್ತಾ ಹೋಗ್ತಾ ನನ್ಗೆ 1 ವರ್ಷನು ಮಿಸ್ ಮಾಡಕ್ ಇಷ್ಟ ಇರ್ಲಿಲ್ಲ. ನಮ್ ಮನೆಯಲ್ಲೆಲ್ಲ 5 ವರ್ಷ ಸಾಕು, ನಿಲ್ಸ್ಬಿಡು ಹಂಗೆ ಹಿಂಗೆ ಅಂತ ಅಂದ್ರು. ಅದಕ್ಕೆ ನನ್ಗೆ ಆಗಿಲ್ಲ. ಅದಕ್ಕೆ ನಮ್ಮ ಮಮ್ಮಿಗೆ ಹೇಳ್ದೆ, ನೀವ್ ಎಷ್ಟ್ ವರ್ಷ ಹೋಗ್ತೀರಾ ಅಷ್ಟ್ ವರ್ಷನೂ ನಾನ್ ನಿಮ್ ಜೊತೆನೆ ಬರ್ತೀನಿ ಅಂತ ಹೇಳ್ದೆ. ಆಮೇಲೆ ತಿರ್ಗಾ ಕರ್ಕೊಂಡ್ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಇದು 7ನೇ ವರ್ಷ. ಮತ್ತೆ ಇಡೀ ಗುಂಪಲ್ಲಿ ಒಪ್ಕೊಂಬೋದಾ, ವರ್ಷ ಅವ್ರದ್ದು ಎನರ್ಜಿನ ಯಾರು ಏನು ಮೀರ್ಸೋದಿಕ್ ಆಗೋದಿಲ್ಲ. ಅಷ್ಟು ಓಂ ಶಕ್ತಿ ಪರಾಶಕ್ತಿ ಅಂತ ಮುಳುಗೋಗಿದ್ರಿ. ಆ ಎನರ್ಜಿ ನಿಮ್ಗೆ ಹೇಗೆ ಸಾಧ್ಯ ಆಗುತ್ತೆ? ಅಂದ್ರೆ ಅದು ಅಲ್ಲಿ ಮುಳುಗಿದ್ದಾಗ ನಿಮ್ಗೆ ಅನ್ಸುತ್ತಾ ಅದು ನಾನೇ, ನೀವೇನಾದ್ರೂ ನಾನು ಕೂಗ್ಬೇಕು ಅಂತ ಕೂಗೋದು ಅಥವಾ ಅದ್ ಮನ್ಸ್ ಒಳಗಿಂದ ಬಂದ್ಬಿಡುತ್ತಾ? ಇಲ್ಲ, ಅದು ಹಂಗೆ ಬರುತ್ತೆ. ಹಂಗೆ ಮಾಲೆ ಹಾಕಾದ್ಮೇಲೆ ನಾರ್ಮಲ್ ಆಗಿ ಕೂಗ್ತೀವಿ, ಅದು ಜೋರಾಗಿ ಕೇಳ್ಸುತ್ತಾ ನಿಧಾನ ಬರ್ತಾ ಗೊತ್ತಾಗಲ್ಲ. ಆಮೇಲೆ ಹಂಗೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಜೋರಾಗುತ್ತೆ. ನಿಮ್ ಭಕ್ತಿ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ವರ್ಷ ನನಗೆ ಅಲ್ಲಿ ಬರೀ ವರ್ಷ ಕಾಣಿಸ್ಲಿಲ್ಲ, ವರ್ಷ ಶಕ್ತಿಯಾಗಿ ಕಂಡು ನಿಮಗ್ ಗೊತ್ತಿದ್ಯೋ ಇಲ್ವೋ, ನಿಮ್ ಪಾದಕ್ ನಾನು ಕೂಡ ನಮಸ್ಕಾರ ಮಾಡಿದ್ದೀನಿ. ಅಷ್ಟು ಭಕ್ತಿಯನ್ನ ನೀವು ನಮ್ಮಲ್ಲಿ ಕೂಡ ತುಂಬಿದ್ದೀರಾ. ಸೊ ನಿಮ್ ಎಲ್ರಿಗೂನು ಮತ್ತೊಮ್ಮೆ ನನ್ ಕಡೆಯಿಂದ ಶುಭಾಶಯ. ಆಮೇಲಿಂದ ಈ ವಿಡಿಯೋ ಮಾಡಿದ್ ಒಂದ್ ಪ್ರಯತ್ನ ಕೂಡ ಇದೇ ಕಾರಣಕ್ಕೆನೆ. ನಮ್ಮಿಂದ ಇನ್ನೊಂದಷ್ಟು ಜನಕ್ಕೆ ತಾಯಿಯ ಆ ಒಂದು ಮಹಾತ್ಮೆ ಗೊತ್ತಾಗ್ಲಿ ಅಂತ ಅನ್ಬಿಟ್ಟು, ಅದ್ರ ಪವರ್ ಏನಿದೆ ಗೊತ್ತಾಗ್ಲಿ. ಶಕ್ತಿ ಅಂತ ಹೆಸರಿಗೆ ಮಾತ್ರ ಹೇಳೋದಲ್ಲ, ಆಕೆ ನಿಜವಾಗ್ಲೂ ಶಕ್ತಿನೇ. ಆ ಶಕ್ತಿ ಎಲ್ರಿಗೂ ಗೊತ್ತಾಗ್ಲಿ. ನಾಳೆ ಎಲ್ರು ಓಂ ಶಕ್ತಿಗೆ ಹೋಗ್ತಾ ಇದ್ದೀರಾ, ನನ್ ಕಡೆಯಿಂದ ಎಲ್ರಿಗೂ ಶುಭವಾಗ್ಲಿ. ಆಮೇಲೆ ಅಮ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಏನೇನ್ ಕೇಳ್ಕೊಂಡಿದಿರೋ ಎಲ್ಲಾನು ನೆರವೇರ್ಲಿ. ಹಾಗೆ ನಿಮ್ ಎಲ್ಲರ ಆಶೀರ್ವಾದ ನಮ್ಮ ಮೇಲೂ ಇರ್ಲಿ, ನಮ್ಮ ಕುಟುಂಬದ ಮೇಲೂ ಇರ್ಲಿ. ಥ್ಯಾಂಕ್ ಯು. ಯಾಕೆ ಅಂತಂದ್ರೆ ಇಷ್ಟು ಕ್ಲೋಸ್ ಆಗಿ ಓಂ ಶಕ್ತಿ ಆ ಪೂಜೆನ ಆರಾಧನೆ ನಾನು ಯಾವತ್ತೂ ನೋಡಿರ್ಲಿಲ್ಲ. ಸೊ ಇದು ನನಗೆ ಇವತ್ತು ಸಿಕ್ಕಂತಹ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರಿಗೂ. ಇದಿಷ್ಟು ಇವತ್ತಿನ ಅನಿಕೇತನದ ವಿಶೇಷ. ಮತ್ತಷ್ಟು ವಿಡಿಯೋಗಳಿಗಾಗಿ ಆದಷ್ಟು ಬೇಗ ಬರ್ತೀವಿ, ಕಾಯ್ತಾ ಇರಿ. ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.